ಬ್ಯಾಗ್ ಹಿಡ್ಕೋ ಜೀವಿತ ಅಕ್ಕ, ನಾನೆಲ್ಲ ನಾವು ಅಣ್ಣನಿಗೆ ಹೇಳ್ತೀನಿ. ಏನು ಹೇಳಿದ್ರು ಕೇಳ್ತಾ ಇಲ್ಲ. ನಾನೆಲ್ಲ ಬಿಡಿಸ್ತೀನಿ ಸುಮ್ಮನಿರು. ನಾನೆಲ್ಲ ಬುದ್ಧಿ ಹೇಳ್ತೀನಿ. ನಾನು ಬುದ್ಧಿ ಹೇಳಿದ್ರೆ ಖಂಡಿತ ಕೇಳುತ್ತವಣ್ಣ. ನಾವು ಮಸ್ತಾಗಿ ಹೇಳಿದೀವಿ ಕೇಳಲ್ಲ ನೋಡಿ. ನೀನು ಅವಾಗಿಂದ ಹೇಳ್ತಿದ್ರು ಕೇಳಲ್ಲ. ಸುಮ್ಮನಿರತ್ತ, ಯಾಕೆ ಏನಾನ ಮಾಡ್ಕೊಂಡು ಹಾಳಾಗೋಗ್ಲತ್ತ. ನಾನೆಲ್ಲ ಹೇಳ್ತೀನಿ ಸುಮ್ಮನಿರು. ಅಣ್ಣ ಕುಡಿಬೇಡ ಕಣಣ್ಣ, ಎಷ್ಟು ಹೇಳ್ತಿದ್ರು ಅವಾಗಿಂದ ನಾನು ಕುಡಿತೀನಿ ಅಂತ ಇದೆಯಲ್ಲ ಅಣ್ಣ. ನೀನು ಮನುಷ್ಯನ ಏನು? ಇಲ್ಲೋಡಣ್ಣ. ಅಣ್ಣ ಬಾ ಇಲ್ಲಿ, ಬಾರಣ್ಣ ಇಲ್ಲಿ ಬಾ. ಅಣ್ಣ ಬಾ ಇಲ್ಲಿ ಕುತ್ಕವ್ವ. ಈಗ ಇಲ್ಲಿ ಕುತ್ಕೊಂಡಂದು ನಾನು ನಿನಗೆ ಬುದ್ಧಿ ಹೇಳ್ತೀನಿ. ಬಾ ಇಲ್ಲಿ. ಈಗ ನೀನು ನನಗೆ ಒಂದು ಆಣೆ ಪ್ರಮಾಣ ಮಾಡಬೇಕು. ದೇವ್ರ ಮೇಲೆ ಆಣೆಗೂ ನಾನು ಈಗ ಮೊನ್ನೆ ಇನ್ನು ಶಿವರಾತ್ರಿ ಆಗೈತೆ. ನಾನು ಶಿವಪ್ಪನ ಮೇಲೆ ಆಣೆಗೂ ಇನ್ಮೇಲಿಂದ ಕುಡಿಯೋದಿಲ್ಲ ಅಂತೇಳಿ ನೀನು ನನಗೆ ಆಣೆ ಪ್ರಮಾಣ ಮಾಡಬೇಕು. ಬಾರಣ್ಣ ಬಾ ಬಾ, ನಾನು ಬಿಡಿಸ್ತೀನಿ ನೋಡು. ನೀನು ಖುಷಿ ಪಡಬೇಕು ಜೀವಿತ ಅಕ್ಕ. ಮುತ್ತು ಹೇಳಿ ಕುಡಿಯೋದು ಬಿಡಿಸಿ ನನ್ನ ಜೀವನ ಭಾಳ ಬಂಗಾರ ಆಯಿತು ಅಂತೇಳಿ ನೀನು ಖುಷಿ ಪಡಬೇಕು. ಹಂಗೆ ಮಾಡ್ತೀನಿ. ಬಾರಣ್ಣ ಬಾರಣ್ಣ ಅಣ್ಣ ಬಾರಣ್ಣ, ನಾನು ನಿನಗೆ ಬುದ್ಧಿ ಹೇಳ್ತೀನಿ. ಬಾರಣ್ಣ ಸುಬ್ಬಣ್ಣಯ್ಯ ಬಾ. ಐ ನಡೀತಿಲ್ವಾ ಅಷ್ಟೇ ಮುಟ್ಟಕ್ಕೆ ಬಚ್ಚಿ. ಐ ದಾಮೆ ದನ ದನ ಕೊಚ್ಚೆ ನಡಿ ಅಷ್ಟೇ ದಾನ್ವೇ. ನಾನು ಮುಟ್ಟಕ್ಕೆ ಬರುತ್ತಿದ್ದು ಯಾವ್ದು? ನಡಿ ಅಷ್ಟೇ. ನಡಿ ಅಷ್ಟೇ ಅಣ್ಣ ಬಾರಣ್ಣ ಇಲ್ಲಿ. ನೀನು ನನಗೆ ಆಣೆ ಪ್ರಮಾಣ ಮಾಡಬೇಕು. ಕುಡಿಯಲ್ಲ ಅಂತೇಳಿ ನನಗೆ ಆಣೆ ಮಾಡಬೇಕು. ಬಾರಣ್ಣ ಆಣೆ ಮಾಡಬೇಡಣ್ಣ, ನಾನು ಬಿಡಿಸ್ತೀನಿ. ಬಾರಣ್ಣ, ನಾನು ನಿನ್ನ ಕುಡಿಯೋದು ಬಿಡಿಸ್ತೀನಿ. ಬಾರಣ್ಣ, ನೀನು ಬುದ್ಧಿವಂತ ಆಗಬೇಕು. ಜೀವಿತ ಹಾಕೊಂಡು ಚೆನ್ನಾಗಿ ನೋಡ್ಕೋಬೇಕು ನೀನು. ಬಾರಣ್ಣ ಬಾ ನೀನು ಬುದ್ಧಿವಂತ ಆಗ್ಬೇಕು. ಬಾ ನಡಿ ಅಷ್ಟೇ ಅಂದ್ರೆ ಮುಟ್ಟಕ್ಕೆ ಬತ್ತೀಯಾ? ನಾನು ಯಾಕೆ ಮುಟ್ಟದ್ ನೀನು? ಯಾಕೆ ಮುಟ್ಟದ ನೀನು ನನ್ನ? ನಡೀತಿಲ್ವಾ ಅಷ್ಟು ಇವಳೆ? ನೀನು ಯಾವಳ ನನಗೆ ಬುಜ್ಜಿ ಹೇಳೋಕ್ಕೆ? ನೀನು ಯಾವ ನಾನು ಬುಜ್ಜಿ ಹೇಳೋಕೆ ನನಗೆ? ನಡೀತಿಲ್ವಾ ಇಷ್ಟೇ? ಯಾವಳ ನೀನು ಬುಜ್ಜಿ ಹೇಳೋಕ್ಕೆ? ನೀನು ನನಗೆ ಬುಜ್ಜಿ ಹೇಳ್ತೇನೆ? ನನಗೆ ಬುಜ್ಜಿ ಹೇಳೋಷ್ಟು ಬೆಳೆದಿದ್ದೇನೆ ನೀನು? ನನಗೆ ಬುದ್ಧಿ ಹೇಳೋಷ್ಟು ದೊಡ್ಡಳೇನೆ? ಬಾರಿ ಅದು ಏಟು ಬುದ್ಧಿ ಹೇಳ್ತೀನಿ ಹೇಳು. ಬಾರಿ ಹೇಳು. ಹೇಳ ಅದೇನು ಬುದ್ಧಿ ಹೇಳ್ತೀಯ? ಬಾರಿ ಹೇಳು. ಅಯ್ಯೋ ಅದಕ್ಕೆ ಬೇಡ ಅಂದಿದ್ದು ಅಂತ ತಿಕ್ಳು ನನ್ನ ಮಗ. ತಿಕ್ಳು ಸುಬ್ಬ ಅಂತ ಹೆಸರಿಕ್ಕಿದ್ದೀವಿ ಅಂತದ್ರಾಗೆ ನೀನು ಯಾಕೆ ಮುತ್ತು? ಅಯ್ಯೋ ನನಗೆ ಹೇಳ್ದೆ ತಾನೆ ಅವ್ನಿಗೆ ಹೇಳ್ಬೇಡ ಬುದ್ಧಿ. ನಾವು ಹೇಳಿ ಅಲ್ಲೇ ರೋಸಿ ಒಂದು ತಿಕ್ಳು ಅಂಬದು ಗೊತ್ತು. ಅಲ್ಲೇ ಕೈ ಬಿಟ್ಟಾಕ್ಬಿಟ್ಟಿದ್ದೀವಿ. ಅವನು ಮೆಂಟಲ್ ಆಡ್ದಂಗೆ ಆಡ್ತಾನೆ ಕುಡ್ದಾಗ. ನಾವು ಅಲ್ಲೇ ಬಿಟ್ಟಾಕ್ಬಿಟ್ಟಿದ್ದೀವಿ ಅವನ್ನ. ನಾನು ಬಿಟ್ಟಾಕ್ಬಿಟ್ಟಿದ್ದೀನಿ. ನೀನು ಯಾಕೆ ಬುದ್ಧಿ ಹೇಳ್ತೀನಿ ಅಂತ ಓದೆ ಮುತ್ತು? ಅಯ್ಯೋ ಹೋಗತ್ತ. ಯಾಕೆ ಬುದ್ಧಿ ಹೇಳ್ತೀನಿ ಅಂತ ಓದೆ? ಸುಮ್ಮನೆ ಇರೋದು ಬಿಟ್ಟತ್ಲೆಗೆ ನೋಡು. ಇವಾಗ ಹೆಂಗೆ ಆಡ್ತಾನೆ ಅವನು? ಮೆಂಟಲ್ ಆಡ್ದಂಗೆ ಆಡ್ತಾ ಇದ್ದಾನೆ ಅವನು ಮೆಂಟಲ್. ಹಾಫ್ ಮೆಂಟಲ್ಲು. ಅವ್ನು ಕುಡ್ದಾಗ ಆ ಥರನೇ ಮೆಂಟಲ್ ಆಡ್ದಂಗೆ ಆಡ್ತಾ ಇರ್ತಾನೆ. ಅವನಿಗೆಲ್ಲ ಆಣೆ ಪ್ರಮಾಣ ಕುಡ್ದಾಗ ಆಣೆ ಪ್ರಮಾಣ ಮಾಡಿಸಿದ್ದೀನೋ ನಾನು. ಅವೆಲ್ಲ ನಡೆಯಲ್ಲ ಅವ್ರತಾಗೆಲ್ಲ. ಕುಡಿಯೋರ್ತಾಗೆ ಆಣೆ ಪ್ರಮಾಣ ಎಲ್ಲ ನಡೆಯಲ್ಲ ಕಣಮ್ಮ. ನಾನು ಎಷ್ಟು ಆಣೆ ಪ್ರಮಾಣ ಮಾಡಿಸಿದ್ದೀನೋ ಇವಂತಾಗೆ. ಕುಡಿಯೋದು ಬಿಡಪ್ಪ, ನಾಳೆಯಿಂದ ನನ್ನ ಮೇಲೆ ಆಣೆ ಕುಡಿಬೇಡ, ದೇವ್ರ ಮೇಲೆ ಆಣೆ ಕುಡಿಬೇಡ, ಮನೆ ದೇವ್ರ ಆಣೆ ಕುಡಿಬೇಡ ಅಂತೇಳಿ ಎಲ್ಲ ಮನೆ ದೇವರೆಲ್ಲ ಇಕ್ಸಿದ್ದೀನಿ. ಹಂಗಂದ್ರೂ ಅವರು ತಿರುಗಿ ಇನ್ನೊಂದು ದಿವಸ ಅದೇನೆ ಅದೆಲ್ಲ ನಾನು ಆಲೆ ಎಲ್ಲ ಮಾಡಿ ರೋಸಿದ್ದೀನಿ. ಸುಮ್ಮನೆ ಇದ್ಬಿಡು. ನನಗೇನು ಬಿಡಪ್ಪ ಅತ್ತ ಬಿಡು, ಒಯ್ಬೇಡ. ಅವಳನ್ನ ಯಾಕೆ ಒಯ್ತಾ ಇದೀಯಾ? ಅಲ್ಲ ನಾನು ಏನೋ ಹೇಳಿದ್ನಪ್ಪ. ಬಿಡೋಣ, ಒಯ್ಬೇಡ ಬಿಡು. ನಾನು ಏನೋ ಹೇಳ್ದೆ ಬಿಡು. ಒಯ್ಯೋದು ನೋಡು ಅಣ್ಣ. ಬಿಡೋಣ, ನಾನು ಹೇಳ್ದೆ ಇಪ್ಪಟ್ಟೇನೋ ಹೇಳಲ್ಲ. ಯಾಕೆ ಹೇಳ್ಬೇಕು ನೀವು ಅಂತ? ನಾವು ಹಂಗೆ ಹೇಳಕ್ಕೆ ಬರ್ತೀವಿ ನಿಮಗೆ. ಇನ್ನು ಯಾವಳು ನಿನ್ಗೆ ಹೇಳಕ್ಕೆ ನನಗೆ ಇಲ್ಲ ಮುಂದ್ಲಲ್ಲ. ಅಜ್ಜಿ ನಾನು ಯಾವಳು ಹೇಳಿ ನನಗೆ ಇಂದ್ಲಾರ ಮುಂದ್ಲಾರ ಹೇಳಿದೆ ನಾನು ಕೇಳಿಲ್ಲ. ನಿನ್ನ ಕೇಳ್ತೀನಿ ನಾನು ಬುದ್ಧಿ ಹೇಳಕ್ಕೆ ಬಂದಲ್ಲ ಅಪ್ಪಾರ. ನನ್ನ ಸುದ್ದಿಗೆ ಇನ್ನೊಂದು ಸತಿ ಬಾ ಹೋಟ್ಲಿಗೆ ಅನಿಸ್ಬಿಡ್ತೀನಿ. ನಿನ್ನ ಅಜ್ಜಿ ನಿನ್ನಮ್ಮ ಹೇಳಿ ನೀನು ಏನು ನಿನ್ನ ಮಾತಾಡಕ್ಕೆ ಬಂದ ನಿನ್ನ ಅಜ್ಜಿ? ನೀನು ಯಾಕೆ ನೀನು ಮಾತಾಡೋದು ನನ್ನ ತಂಗಿ? ನೀನು ಯಾವಳ ನನಗೆ ಬುದ್ಧಿ ಹೇಳೋಕ್ಕೆ? ನಾನು ಹೆಂಗೆ ಕುಡಿತೀನಿ? ಕೊಟ್ಟಿದ್ದೀಯ ನೀನು ತಂದು ನನಗೆ ಕುಡಿಯೋಕ್ಕೆ? ಎಷ್ಟು ಕೊಟ್ಟಿದ್ದೀಯಾ? ಎಷ್ಟು ಲಕ್ಷ ಕೊಟ್ಟಿದ್ದೀಯಾ? 2,000 ಕೊಟ್ಟಿದ್ದೀಯಾ ನೀನು? 2,000 ಕೊಟ್ಟಿದ್ದೀಯಾ? ಯಪ್ಪ ಈ ತಿಕ್ಳು ಸುಬ್ಬನ ಸವಾಸ ಬೇಡಪ್ಪ. ತಿಕ್ಳು ಸವಾಸ ಬೇಡ. ಅಯ್ಯಪ್ಪ ಸುಮ್ಮನಿರೋದು ಬಿಟ್ಟು ಇವಳು ಮುತ್ತನು ಸುಮ್ಮನಿರೋ ಅಂದ್ರು ಕೇಳಲಿಲ್ಲ ಕಣಪ್ಪ. ಇದೊಳ್ಳೆ ಸವಾಸ ಆಯಿತು. ಅವಾಗಿಂದ ಅಲ್ಲಿ ನಿನ್ಕೊಂಡು ನೋಡ್ತಾ ಇದ್ದೀನಿ. ಬುದ್ಧಿ ಹೇಳಕ್ಕೆ ಹೋದ್ಲು. ಕುಡಿಬಾರ್ದು ಹಂಗೆ ಹಿಂಗೆ ಅಂತ ದೊಡ್ಡದಾಗೇನೋ ಬುದ್ಧಿ ಹೇಳಕ್ಕೆ ಹೋದ್ಲು. ಅದಕ್ಕೆ ಸರಿಯಾಗಿ ಹಿಡ್ಕೊಂಡು ಬಿಸಿ ಪಕ್ಕಡ ಕೊಡ್ತಾ ಇತ್ತವಣ್ಣ. ಕೊಡ್ಲಿ ಸುಮ್ಮನೆ ಕೊಡ್ಲಿ. ಅಲ್ಲ ಏನಂಗೆ ಏನು ದೊಡ್ಡಿದಮ್ಮಂಗೆ ಬುದ್ಧಿ ಹೇಳಕ್ಕೆ ಹೋಗವಳೆ. ಹಿಂಗಾಗೇನೆ ಮತ್ತೆ ಎಲ್ಲತ್ತಾಗೂ ಹಿಂಗಾಗಿರೋದು ಇವಳು. ಅಲ್ಲ ಮತ್ತೆ ಅವ್ರಿಗೆ ಬುದ್ಧಿ ಹೇಳಕ್ಕೆ ಹೋದ್ರೆ ಅವಳಿಗೆಲ್ಲ ಬುದ್ಧಿ ಬಂದಾಗ ಅವರೇ ಬಿಡ್ತಾರೆ. ಇವಳೆ ನನಗೆ ದೊಡ್ಡದಾಗಿ ಹೇಳಕ್ಕೆ ಹೋಗ್ಯವಳೆ. ಸುಮ್ಮನೆ ತೀಡಬೇಕು ಸುಮ್ಮನಿರು. ಸರಿಯಾಗಿ ತೀಡ್ಲಿ. ಯಾರು ಬಿಡಿಸ್ಕೊಬಾರ್ದು. ಇದಕ್ಕೂ ಬಿಡಿಸ್ಕೊಂಬಕ್ಕಾಗಲ್ಲ. ಇವಳು ಏನಾದ್ರು ಬಿಡಿಸ್ಕೊಂಬಕ್ಕೆ ಹೋದ್ರೆ ಇವಳಿಗೂ ಬಿದ್ದು ಅಂತಾಳೆ. ಬಿಡು ಬಿಡು. ಈಗ ನೋಡಿ ನಾನು ಏನಿಲ್ಲ. ನೀನು ಯಾಕೆ ಬಂದ್ಬಿಟ್ಟು ಜಾಡ್ಸ್ ಮಾಡಿದ್ಬಿಟ್ಟು ನೀನು ಬಂದ್ಬಿಟ್ಟಿದ್ದೀನಿ. ಯಾಕೆ ನೀನು ಇವಳು ಕರ್ಕೊಂಬಂದಿರೋದು? ಇವಳು ಯಾಕೆ ಬಂದವಳು? ಇವಳು ಯಾವಳ ನನಗೆ ಬುದ್ಧಿ ಹೇಳೋಕ್ಕೆ? ಯಾವಳೆ ಇವಳು? ಇವಳು ಯಾವಳು ಹೇಳಕ್ಕೆ ನನಗೆ? ಆನೆ ಪ್ರಮಾಣ ಮಾಡ್ಬೇಕಂತ. ತಾನೇ ಪ್ರಮಾಣ ಹೋಗ್ತೀವೇ ಇಷ್ಟೇ.
ನನ್ನ ಮಾತಾಡ್ಸ್ಬೇಡ, ಬುದ್ಧಿ ಹೇಳಕ್ಕೆ ಬರ್ತೀನಿ. ಹಾಂ, ನಾನು ಕುಡಿತೀನಿ ಕಣೆ, ನಾನು ಕುಡಿಯೋದೆ, ನಾನು ಕುಡಿತೀನಿ. ಕುಡಿಯಪ್ಪ, ಕುಡಿದ್ರು ಕುಡಿ, ಬಟ್ ಯಾತಿ ಹೇಳಲ್ ತೆಗಿ ಬಿಡು, ಹೊಯ್ಬೇಡ. ಅಯ್ಯಪ್ಪ ವಹಿಸ್ಕೋಬೇಕಾಗಲ್ಲ, ತೆಗಿ. ಅಯ್ಯಪ್ಪ ನೋಡು ಜೀವಿತಕ್ಕ, ನೋಡು ನಾನೇನ ಒಳ್ಳೇದು ಹೇಳಕ್ ಹೋದ್ರೆ ಅಲ್ಲ ಹೆಂಗೆ ಹಿಡ್ಕೊಂಡು ಒಯ್ಯದ. ನಾವೇನೇನಂತದ್ದೇನು ಮಾಡಿದೀವಿ ಜೀವಿತಕ್ಕ? ಒಳ್ಳೇದು ಹೇಳಕ್ ಹೋಗಿದ್ರು ನೋಡು ಹೆಂಗೆ ಆಡ್ತಾ ಇದ್ದಾರೆ. ಯಪ್ಪ ದೇವ್ರೆ, ನನಗಂತೂ ಭಾಳ ಬೇಜಾರಾಗ್ತೈತಿ. ಅಯ್ಯೋ, ನಾನೇನೋ ಒಳ್ಳೇದು ಮಾಡಕ್ಕೆ ಹೋದ್ರೆ ಹಿಂಗೆ ಒದಿಸ್ಕೊಂಬಂತ ಪರಿಸ್ಥಿತಿ ಬಂತಲ್ಲಪ್ಪ. ಸರಿಯಾಗಿರ್ತದೆ ಅನ್ಕಣವ ಅಣ್ಣ. ಹಾಂ, ಸರಿಯಾಗಿ ಹೊಡಿತಾ ಇದ್ದಾನೆ. ಅವನೊಂಥರ ತಿಕ್ಲಿದ್ದಂಗೆ ಅವ್ನು ಕುಡ್ದಾಗ ಅವ್ನಿಗೆ ಹೆಂಗೆ ಆಡ್ತೀನಿ ಅಂತ ಹೇಳೋಕ್ಕಲ್ಲ, ತಿಕ್ಲು ನಂಗೆ ಆಡ್ತಾ ಇರ್ತಾನೆ. ಅಲ್ಲ ಬುದ್ಧಿ ಹೇಳಕ್ಕೆ ಹೋದ್ರೆ ನೀನು ಬುದ್ಧಿ ಹೇಳಕ್ಕೆ ಇವಳೇನು ಯಾ ದೊಡ್ಡಸ್ತಿ ಅಂತ ಬುದ್ಧಿ ಹೇಳಕ್ಕೆ ಹೋಗವಳೆ. ಸುಮ್ಮ ಮುಚ್ಕೊಂಡಿರ್ಬೇಕಾ? ಬುದ್ಧಿ ಹೇಳಕ್ಕೆ ಹೋಗವಳೆ, ಅದಕ್ಕೆ ಮತ್ತೆ ಸರಿಯಾಗಿ ಆಗೈತಾಗ. ಮತ್ತೆ ಹಂಗೆ ಆದ್ರೆ ಮತ್ತೆ ಗೊತ್ತಾಗೋದು. ಅಲ್ಲ ನೋಡಂಗೆ ಹೆಂಗೆ ಎಷ್ಟು ಜೋರು ಮಾಡ್ಕೊಂಡು. ಅಯ್ಯೋ ಬಿಡೋ ಬಿಡೋ, ಒಯ್ಬೇಡ ಬಿಡೋ, ಅವಳು ಯಾಕೆ ಹೋಯ್ತೀಯ? ಬಿಡಲ್ಲ. ಯಾಕೆ ಇವಳು ನಮಗೆ ಹೇಳಕ್ಕೆ ಬರಬೇಕು? ಇವಳು ಯಾರು ಬುದ್ಧಿ ಹೇಳಕ್ಕೆ? ನನಗೆ ಯಾರು ಬುದ್ಧಿ ಹೇಳೋಕ್ಕೆ? ನಾನು ಹೇಳಲ್ಲ ಬಿಡು ಅಪ್ಪ. ಹೆಂಗನ ಕುಡ್ಕೊಂಡು ಹೆಂಗನ ಹಾಳಾಗೋಗಪ್ಪ. ನಾನು ನಿನಗೆ ಬುದ್ಧಿ ಹೇಳಲ್ಲಪ್ಪ, ಬಿಡಪ್ಪ. ಬುದ್ಧಿ ಹೇಳಲ್ಲ ಬಿಡು, ಹೆಂಗನ ಹಾಳಾಗೋಗು, ಕುಡ್ಕೊಂಡು ಹೆಂಗನ ಹೋಗು. ಇನ್ನೊಂದು ಪಟ್ಟು ಬಾಯಿಲಿ ಹೇಳ್ತೀನಿ, ನನಗೆ ಬುದ್ಧಿ ಹೇಳ್ತೀನಿ ಅಂತ. ದಾವಡಿಗೆ ಗುದ್ಬಿಡ್ತೀನಿ, ದಾವಡಿಗೆ ಕಳ್ಸ್ಕೊಂಡು ಸಿಕ್ಬಿಡ್ಬೇಕು. 32 ಸಿಕ್ಕಿ ಅಪ್ಪಾಜಿ ತಕ್ಕ ನಾನು ಯಾತು ಹೇಳಲ್ಲಪ್ಪ ಸ್ವಾಮಿ, ನಾನು ಯಾತು ಹೇಳಲ್ಲ ಕಣಮ್ಮ. ಆಯ್ತ್ಲಾಗ ಯಾತು ಹೇಳಕ್ಕೆ ಹೋಗ್ಬೇಡಮ್ಮ. ಅವ್ನು ಹೆಂಗನ ಮಾಡ್ಕೊಂಬ್ಲಿ ಬಾ, ಅವ್ನಿಗೆ ಹೇಳ್ದಷ್ಟು ಜೋರು, ಅದಕ್ಕೆ ಮತ್ತೆ ನಾನು ಯಾತು ಹೇಳಲ್ಲ. ನಾನು ಹೇಳಿಲ್ವೇ ಬೇಡ ಅಂತ. ಅಯ್ಯೋ ನಾನು ಏನೋ ಹೇಳಿದ್ರೆ ಕೇಳುತ್ತೆ ಬಿಡು, ಕುಡಿಯೋದು ಬಿಟ್ರತ್ತ ನಿನಗೂ ಏಟ ಅನುಕೂಲ ಆಗುತ್ತೆ, ಅವ್ರ ಎದುರಿಗೆಲ್ಲ ನೀನು ಚೆನ್ನಾಗಿರ್ತೀಯ ಅಂತೇಳಿ ನಾನು ಏನಾನ ಹೇಳದ್ನಪ್ಪ. ಆದರೆ ನೀನು ಹಿಂಗೆ ಅಂಬದು ಗೊತ್ತಿದ್ರೆ, ಹಿಂಗೆ ಆಗುತ್ತೆ ಅಂಬದು ಗೊತ್ತಿದ್ರೆ ನಾನು ಅವ್ರ ಸುದ್ದಿಗೆ ಹೋಗ್ತಾ ಇರಲಿಲ್ಲ. ಯಪ್ಪ ಸರಿಯಾಗಿ ಒದಿಸ್ಕೊಳಂಗಾಯ್ತು. ಯಪ್ಪ ಅಯ್ಯಪ್ಪ ಕುಡ್ದಿರತ್ತಾಗೆ ಸವಾಸಲ್ಲ. ನಡಿಯಕ್ಕ ಅತ್ಲಾಗ ಹೋಗೋದು ನಡಿ. ಬರ್ತೀರ ಇನ್ನೊಂದು ಸತಿ ಹೇಳ್ರಿ ನಿನ್ನ ಅಜ್ಜಿ. ಏನಿಲ್ಲ, ಇನ್ನೊಂದು ಸತಿ ಹೇಳ್ಬಿಟ್ರೆ ನೀನು ಎರಡು ಕೋಚ್ಗಳು ಜೊತೆಯಾಗ್ಯವೆ ನೋಡು. ಇವ್ರು ಬೇರೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಯ್ಯಪ್ಪ ರೋಡ್ನಾಗೆ ಮರ್ಯಾದೆ ಕಳ್ಕೊಳಂಗಾಗುತ್ತೆ. ಅದಕ್ಕೆ ಮತ್ತೆ ರೋಡ್ನ ಪಡ್ನಾಗೆ ಬುದ್ಧಿ ಹೇಳಕ್ಕೆ ಹೋಗ್ಬಾರ್ದು. ಇಂಥವ್ರಿಗೆಲ್ಲನ ಸುಮ್ಮನೆ ಕೈ ಬಿಟ್ಬಿಡ್ಬೇಕು. ಹೆಂಗನ ಮಾಡ್ಕೊಂಡು ಹಾಳಾಗಿ ಹೋಗ್ಲಾಳು ಅಂತ ಕೈ ಬಿಟ್ಬಿಡ್ಬೇಕು. ಅವ್ರ ಪಾಡಿಗೆ ಅವ್ರು ಹೆಂಗನ ಮಾಡ್ಕೊಂಡು ಹೋಗ್ಲಾಳು ಅಂತೇಳಿ ಸುಮ್ಮನೆ ಕೈ ಬಿಟ್ಬಿಟ್ರೆ ಸವಾಸನೇ ಇರಲ್ಲ. ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ, ಹಾಳಾಗೋಗ್ಲಾಳು. ಸುಮ್ಮನೆ ಇದ್ಬಿಟ್ರೆ ಆಯ್ತು. ಒಂದು 2 ದಿನ ಸುಮ್ಮನಿರ್ಬೇಕು. ನಾನು ಹೇಳ್ತಾಳ, ನಾನು ಅಲ್ಲಿ ಹೇಳಿ ಆಣೆ ಪ್ರಮಾಣ ಮಂದ್ಯವ್ರ ಮೇಲೆಲ್ಲ ಆಣೆ ಮಾಡ್ತಾಯಿದ್ನಿ. ಏನೆಲ್ಲ ಮಾಡಿದ್ನಿ ಬಿಡು, ಕುಡಿಯೋದು ಬಿಡೋಕ್ಕೆ. ನನ್ನಂಗೆ ಮಾಡ್ದಾಳೆ ಇಲ್ಲ, ಬಿಡಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಹೇಳೋ ಒಟ್ಟೆ ಹೇಳ್ದೆ, ಕೇಳಲಿಲ್ಲ ಅಂತ ಹೇಳೋ ಒಟ್ಟೆ ಹೇಳಿ ಸುಮ್ಮನೆ ಆಗ್ಬಿಟ್ಟೆ, ಏನನ್ನ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ. ಮತ್ತು ನಾನು ಹೇಳಲ್ಲ. ಮತ್ತು ಇನ್ಯಾವತ್ತು ಯಾತು ಹೇಳಕ್ಕೆ ಹೋಗಲ್ಲ, ಅಣ್ಣನ ಮಾತಾಡ್ಸೋಕ್ಕೆ ಹೋಗಲ್ಲ. ಮತ್ತು ನನಗೆ ಹಂಗೆ ಬೈ ಹೋದಂಗೆ ಆಗ್ತೈತಿ. ಹೇಳತ್ತಿ ಬಸ್ ಆಟನ ಬರುತ್ತ ಊರ ಕಡೆಗೆ ಹೋಗಿ ನೀವು ಹಿಂಗಾಗೈತಿ. ಯಪ್ಪ ನಾನು ಬುದ್ಧಿ ಹೇಳಕ್ಕೆ ಹೋಗಲ್ಲ. ಮತ್ತಾಯಿ ನಾನೇನೋ ಗೊತ್ತಿಲ್ದಲ್ಲೇ ಹೇಳ್ಬಿಟ್ಟೆ. ಗೊತ್ತಿದ್ರೆ ನಾನು ಯಾತು ಹೇಳಕ್ಕೆ ಹೋಗ್ತಿರ್ಲಿಲ್ಲ ಇವಾಗತ್ತ. ಅಯ್ಯಪ್ಪ ನಾನು ನೋಡ್ಕೊಬಿಟ್ಟೆ ಇದ್ನಲ್ಲಿ ಈ ಪಟವಣೆನ ಎಂದೆಂದು ಮಾತಾಡ್ಸಕ್ಕೆ ಹೋಗಲ್ಲ, ಮಾತಾಡ್ಸೋದೇ ಇಲ್ಲ ಕಣ್ಜೀವಿತಕ್ಕ. ಅಯ್ಯಪ್ಪ ಇಂಥವ್ರಿಗೆ ಯಾರು ಹೇಳ್ತಾರಪ್ಪ. ಯಪ್ಪ ದೇವ್ರೆ, ಇದೊಳ್ಳೆ ಚೆನ್ನಾಗೈತೆ ಕಣ. ಕಾಮಿಡಿ. ಈ ಅಣ್ಣ ನೋಡಲ್ಲ ಇಲ್ಲಿ ಹೆಂಗೆ ಆಡ್ತಾ ಇದ್ದಾನೆ, ಅವ್ರು ನೋಡಲ್ಲ ಅಲ್ಲೋಗಿ ನಿಂತ್ಕೊಂಡವ್ರು. ಇವನಿಗೆ ಬಾಯಿಗೆ ಬಂದಂಗೆ ಬೈತಾನೆ ಇವ ಅಣ್ಣ. ಅಯ್ಯೋ ದೇವ್ರೆ, ನೋಡಿದ್ರಲ್ಲ ವೀಕ್ಷಕರೇ, ಮುತ್ತು ದೊಡ್ಡದಾಗೆ ನಾನು ಬುದ್ಧಿ ಹೇಳ್ತೀನಿ, ಕುಡಿಯೋದು ಬಿಡಿಸ್ತೀನಿ, ಜೀವಿತಕ್ಕ ನಿನ್ಗೆ ಒಳ್ಳೇದು ಮಾಡ್ತೀನಿ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ಕೊಂಡು ಆಕೆ ಹಿಂಗೆ ಅಂತ ಹೇಳಕ್ಕೆ ಹೋದ್ಲು. ಅವ್ನು ಮೊದಲೇ ಕುಡ್ದವನೇ, ಮೊದಲೇ ತಿಕ್ಲು ನಂಗೆ ಆಡ್ತಾನೆ. ಇವಂತಾಗ ಏನಿಲ್ಲ. ಸಿಕ್ಕಾಕೊಂಡ್ಬಿಟ್ರೆ ಸರಿಯಾಗಿ ಹಿಡ್ಕೊಂಡು ಬಾರಿಸ್ಬಿಟ್ಟ. ಇದೆಲ್ಲ ಯಾಕೆ ಬೇಕಿತ್ತು? ನಾವಿನ್ ಬುದ್ಧಿ ಹೇಳೋದು ಇಂಥ ಸಮಯದಾಗ ಹೇಳ್ತಾರೆ. ಕುಡ್ದಾಗ ಯಾರನ್ನ ಬುದ್ಧಿ ಹೇಳ್ತಾರೆ? ಕುಡ್ದಾಗ ಬುದ್ಧಿ ಹೇಳಿದ್ರು ಒಂದೇ, ಬಿಟ್ಟರು ಒಂದೇ. ಅವಳು ಕುಡ್ದಾಗ ಬುದ್ಧಿ ಹೇಳಕ್ಕೆ ಹೋಗವಳೆ, ಅದಕ್ಕೆ ಸರಿಯಾಗಿ ಹಿಡ್ಕೊಂಡು ತೇಡ್ದ. ಎದ್ರಕೊಬಿಟ್ಲಿ ಈಗ. ಅವ್ನು ಮಾತಾಡ್ಸೋದೇ ಇಲ್ಲ ಇನ್ಮೇಲೆ ಅಂತ ಹೇಳ್ತಾ ಇದ್ದಾಳೆ ನೋಡ್ರಿ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.